ಎಲ್ಲ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗಲ್ಲಿ ಫುಡ್ ಶಂಕರ್. ಇವತ್ತು ಮೊಟ್ಟೆ ಸಾರು ಸಿಂಪಲಾಗಿ ಯಾವ ಥರ ಮಾಡೋದನ್ನು ತೋರಿಸ್ಕೊಡ್ತೀನಿ. ನಾನಿಲ್ಲಿ 9 ಮೊಟ್ಟೆ ತಗೊಂಡಿದ್ದೀನಿ. ಇಷ್ಟು 2 ಈರುಳ್ಳಿ ತಗೊಂಡಿದ್ದೀನಿ, 1 ಟೊಮೆಟೊ ಹಣ್ಣು ತಗೊಂಡಿದ್ದೀನಿ, ಬ್ಯಾಡಿಗೆ ಮೆಣಸಿನ್ಕಾಯಿ 2 ತಗೊಂಡಿದ್ದೀನಿ, ಮತ್ತು ಅರಿಶಿನ ತಗೊಂಡಿದ್ದೀನಿ, ಮತ್ತು ಒಂದು ಅರ್ಧ ಹೋಳು ಕಾಯಿ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ, ಮತ್ತು ಅಚ್ಚ ಖಾರ ಪುಡಿ, ಮತ್ತು ಗರಂ ಮಸಾಲ, ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವಿನ ಸೊಪ್ಪು, ಮತ್ತು ಜೀರಿಗೆ, ಸಾಸಿವೆ, ಮೆಣಸು. ಇಷ್ಟೇ ಬೇಕಾಗಿರೋದು. ಇಷ್ಟರಲ್ಲಿ ಯಾವ ಥರ ಮೊಟ್ಟೆ ಸಾರು ಮಾಡೋದಂತ ತೋರಿಸ್ಕೊಡ್ತೀನಿ. ಫಸ್ಟು ಸ್ವಲ್ಪ ಮಸಾಲೆ ರುಬ್ಕೋಬೇಕಾಗುತ್ತೆ. ಅದಕ್ಕೆ ಜೀರಿಗೆ, ಮೆಣಸು, ಸಾಸಿವೆನ ಸ್ವಲ್ಪ ಒಂದು 2-3 ಸ್ಪೂನಷ್ಟು ಎಣ್ಣೆಲಿ ಫ್ರೈ ಮಾಡ್ಕೊತಾಯಿದ್ದೀನಿ. ಮತ್ತು ಅದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿನೂ ಹಾಕತ್ತಾಯಿದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ಇನ್ನೊಂದೆರಡು ಮೆಣಸಿನ್ಕಾಯಿ ಹಾಕ್ಕೋಬೋದು. ನಾನು ಇಷ್ಟು ಸಾಕು ಅಂತವ ಹಾಕೊಂಡಿದ್ದೀನಿ. ನೆಕ್ಸ್ಟು ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ಒಂದು ಚೂರೇ ಈರುಳ್ಳಿ, ಒಂದು ಚೂರೇ ಟೊಮೆಟೊ ಹಣ್ಣು ಹಾಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ಇವನ್ನ ನೀಟಾಗಿ 1 ನಿಮಿಷ ಫ್ರೈ ಆದರೂ ಸಾಕಾಗುತ್ತೆ. ಮೆಣಸೆಲ್ಲ ಫ್ರೈ ಆದದ್ದು ಟೇಸ್ಟು ಎನ್ಹೆನ್ಸ್ ಆಗುತ್ತೆ, ಅದಕ್ಕೋಸ್ಕರ ಹಾಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಅರಿಶಿನ, 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕತ್ತಾಯಿದ್ದೀನಿ. ನೆಕ್ಸ್ಟು ಒಂದು ಅರ್ಧ ಹೋಳು ಕಾಯಿ ತುರ್ಕೊಂಡಿದ್ದೆ, ಅರ್ಧ ಹೋಳು ಕಾಯಿನೂ ಹಾಕತ್ತಾಯಿದ್ದೀನಿ. ಇದು ಕಾಯಿ ಫ್ರೈ ಆದರೂ ಸಾಕಾಗುತ್ತೆ. ಇವಾಗ ಕಾಯಿ ಫ್ರೈ ಹಾಕಿ 1 ನಿಮಿಷ ಬೇಕಾಗುತ್ತೆ. ಟೋಟಲ್ ಒಂದು 2 ನಿಮಿಷ ಆಗುತ್ತೆ ಅಷ್ಟೇ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋನ ತರ್ತಾ ಇರ್ತೀನಿ. ನೋಡಿ, ಸ್ಟವ್ ಆಫ್ ಮಾಡಿ ಒಂದು 10 ನಿಮಿಷ ಬಿಟ್ಟಿದ್ದೀನಿ. ಫುಲ್ ತಣ್ಣಗಾಗೈತೆ. ಫುಲ್ ತಣ್ಣಗಾದ್ಮೇಲೆ ಈ ಥರ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಇದಕ್ಕೆ ಹಾಕಲಿ. ನಾನು 10 ನಿಮಿಷ ಬಿಟ್ಟು ಹಾಕತ್ತಾಯಿದ್ದೀನಿ, ತಕ್ಷಣವೇ ಹಾಕತ್ತಾಯಿಲ್ಲ. ನೆಕ್ಸ್ಟ್ ಸ್ವಲ್ಪ ಉಪ್ಪು ಹಾಕತ್ತಾಯಿದ್ದೀನಿ, ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕತ್ತಾಯಿದ್ದೀನಿ, ಮತ್ತು ಒಂದು ಸ್ವಲ್ಪ ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ನಿಮಗೆ ಇಷ್ಟು ಫೈನ್ ಪೇಸ್ಟ್ ಆಗಬೇಕು, ಇಷ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದಕ್ಕೆ ಒಂದು 50 ಗ್ರಾಮ್ ಎಣ್ಣೆ ಹಾಕ್ಕೊಳ್ಳಿ. ಈರುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು ಹಾಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಅರ್ಧ ಬ್ರೌನ್ ಕಲರ್ ಬರಬೇಕು, ಅಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ, ಹೈ ಫ್ಲೇಮಲ್ಲಿ ಏನು ಇಟ್ಟಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕತ್ತಾಯಿದ್ದೀನಿ. ಉಪ್ಪನ್ನೇ ಎಲ್ಲದಕ್ಕೂ ಹಾಕತ್ತಾ ಇರ್ತೀನಿ, ನೀವು ಉಪ್ಪನ್ನ ನೋಡ್ಬಿಟ್ಟು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಇದು ನೀಟಾಗಿ ಫ್ರೈ ಆಗಬೇಕಾಗುತ್ತೆ. ಒಂದು 2 ನಿಮಿಷ ಬೇಕಾಗುತ್ತೆ ಫ್ರೈ ಹಾಕಿ. ನೋಡಿ, ಒಂದು 2 ನಿಮಿಷ ಫ್ರೈ ಆಗಿದೆ. ಎಣ್ಣೆ ಆಲ್ಮೋಸ್ಟ್ ಬಿಟ್ಕೊಂಡಿದೆ ಇಲ್ಲಿ. ನೋಡಿ, ನೆಕ್ಸ್ಟ್ ಏನು ಹಾಕಬೇಕು ಅಂತ ಹೇಳ್ತೀನಿ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗ್ಬೇಕು, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಆಯಿತು. ಇವಾಗ ಹಸಿ ವಾಸನೆ ಐತೆ, ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರ ಪುಡಿ ಹಾಕತ್ತಾಯಿದ್ದೀನಿ. ಒಂದು 1 ಸ್ಪೂನಷ್ಟು ಗರಂ ಮಸಾಲ ಹಾಕತ್ತಾಯಿದ್ದೀನಿ. ಒಂದು ಸ್ವಲ್ಪ 1/4 ಸ್ಪೂನ್ಗಿಂತನೂ ಸ್ವಲ್ಪ ಕಮ್ಮಿ ಅರಿಶಿನ ಹಾಕತ್ತಾಯಿದ್ದೀನಿ. ಧನಿಯಾ ಪುಡಿ 1 ಸ್ಪೂನಷ್ಟು ಹಾಕತ್ತಾಯಿದ್ದೀನಿ.
ಜೀರಿಗೆ ಪುಡಿ ಒಂದು 1/4 ಸ್ಪೂನ್ ಅಷ್ಟು ಹಾಕತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ನೀರು ಹಾಕತಾಯಿದ್ದೀನಿ. ಮಸಾಲ ಫುಲ್ ಗಟ್ಟಿ ಆಗುತ್ತಲ್ಲ ಅಂತ ಸ್ವಲ್ಪ ನೀರು ಹಾಕೊಂಡು ಈ ಥರ 1 ನಿಮಿಷ ಮಸಾಲ ಫ್ರೈ ಆಗಲಿ ಅಂತವ 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನೋಡಿ, ಆಲ್ಮೋಸ್ಟ್ ಇವಾಗ ಮಸಾಲೆ ಬೆಂದೈತೆ. ಇವಾಗ ರುಬ್ಬಿರೋ ಮಸಾಲನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರು ಹಾಕಲ್ದಂಗೆ ಫಸ್ಟು ಈ ಮಸಾಲ ಮಿಕ್ಸ್ ಆಗಬೇಕು. ಅಲ್ಲಿವರೆಗೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ನೀರು ಹಾಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಗಟ್ಟಿ ಬರುತ್ತೆ. ನೀರು ಹಾಕಿದ್ಮೇಲೆ ಬ್ಯಾಲೆನ್ಸ್ ಆಗುತ್ತೆ. ನೋಡಿ, ಸ್ವಲ್ಪ ನೀರು ಹಾಕತಾ ಇದ್ದೀನಿ. ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು. ನೋಡಿ, ನಮಗೆ ಇಷ್ಟಾದರೆ ಪರ್ಫೆಕ್ಟಾಗಿ ಆಗುತ್ತೆ. ಮತ್ತು ಮೊಟ್ಟೆ ಹೊಡೆದು ಹಾಕ್ದಾಗಲೇ ನಿಮಗೆ ಕರೆಕ್ಟಾಗಿ ಬ್ಯಾಲೆನ್ಸಿಂಗ್ ಕರೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ ಈ ಥರ ತಿರ್ಸೋಣ. ಒಂದು 4-5 ಒಂದು ಕುದಿ ಬರೋ ಗಂಟೆ ಬೇಯಿಸ್ಕೊಳ್ಳೋಣ. ಇವಾಗ ನೆಕ್ಸ್ಟು ನೋಡಿ, ಇವಾಗ ಆಲ್ಮೋಸ್ಟ್ ಒಂದು ಕುದಿ ಬಂತೈತೆ ನೋಡಿ. ಅಲ್ಲಿ ಈ ಟೈಮಿಂದು ಉಪ್ಪು ಖಾರ ನೋಡಿ ಇವಾಗ ಹಾಕಲಿ. ನಾನು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಖಾರ ಪುಡಿ ಕಮ್ಮಿ ಇತ್ತು, ಅದಕ್ಕೆ ಉಪ್ಪು ಖಾರ ಪುಡಿ ಹಾಕತಾ ಇದ್ದೀನಿ ಸ್ವಲ್ಪ. ಅದನ್ನು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಇದು ಒಂದು ಕುದಿ ಬರಲಿ ತಡ್ರಿ. ನೆಕ್ಸ್ಟು 2ನೇ ಕುದಿ ಬಂದೈತೆ. ಇವಾಗ ಸ್ಟವ್ ಫುಲ್ಲು ಸ್ಲೋ ಮಾಡ್ಕೊಂಡಿದ್ದೀನಿ. ಫುಲ್ಲು ಸ್ಲೋ ಮಾಡ್ಕೊಂಡು ಮೊಟ್ಟೆಗಳನ್ನೆಲ್ಲನೂ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಮೊಟ್ಟೆಗಳೆಲ್ಲನೂ ಹೊಡೆದ್ಬಿಟ್ಟು ಹಿಂಗೆ ಹಾಕತಾಯಿದ್ದೀನಿ. ಒಂಬತ್ತು ಮೊಟ್ಟೆನ ಹಿಂಗೆ ಹಾಕೊಂಡಾದ್ಮೇಲೆ ನೆಕ್ಸ್ಟ್ ನಾವು ಕೈಗೆ ಏನು ಆಡ್ಸೋಂಗಿಲ್ಲ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡಿ, ಮೊಟ್ಟೆ ಎಲ್ಲ ಹಾಕಿದ್ಮೇಲೆ ನಿಮಗೆ ಒಂದು 3-4 ನಿಮಿಷ ಬೇಯಬೇಕಾಗುತ್ತೆ. ಈ ಥರ ಮುಚ್ಚಿಟ್ಟಿದ್ದೀನಿ. ಇವಾಗ ಒಂದು 4 ನಿಮಿಷ ಆಗೈತೆ. ಇವಾಗ ಎತ್ತಿದ್ದೀನಿ. ನೋಡಿ, ನಿಮ್ಗೆ ಆಲ್ಮೋಸ್ಟ್ ಇವಾಗ ಮೊಟ್ಟೆ ಬೆಂದಿರ್ತೈತೆ. ಅದನ್ನು ನಿಧಾನಕ್ಕೆ ನಿಮಗೆ ಎಷ್ಟು ಸ್ಮೂತಾಗಿ ಆಗುತ್ತೋ ಅಷ್ಟು ಸ್ಮೂತಾಗಿ ಈ ಥರ ಎತ್ತನ್ನು ನೋಡಿ, ಈ ಥರ ಎಲ್ಲನೂ ಸೈಡ್ ಮಾಡ್ಕೊಳ್ಳೋಣ. ಎಷ್ಟು ಒಂದು 3 ನಿಮಿಷ ಆಯ್ತು. ಇವಾಗ ಮೊಟ್ಟೆ ಆಲ್ಮೋಸ್ಟ್ ಬೇಯ್ತೈತೆ. ಈಗ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು. ಹೈ ಫ್ಲೇಮಿಗೆ ಯಾವತ್ತೂ ಇಡೋಕ್ಕೋಗ್ಬೇಡಿ. ಹಿಂಗೆ ಎಲ್ಲನೂ ನೀಟಾಗಿ ಎತ್ತಕ್ಕಾಗಿ ನೆಕ್ಸ್ಟು ಸ್ಟವ್ ಆಫ್ ಮಾಡೋಣ. ಸ್ಟವ್ ಆಫ್ ಮಾಡಿ ನಿಮಗೆ ತೋರಿಸ್ತಾಯಿದ್ದೀನಿ ನೋಡಿ. ಅದ್ಭುತವಾದ ಮೊಟ್ಟೆ ಸಾಂಬಾರು ರೆಡಿ ಆಗುತ್ತೆ ಈ ಥರ. ನಿಮಗೂ ಈ ರೆಸಿಪಿ ಏನಾರ ಬೇಕು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋನ ತರ್ತಾಯಿರ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು. ನಿಮ್ಗೆ ಯಾವ್ದಾರು ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಆ ರೆಸಿಪಿನ ಆದಷ್ಟು ಟ್ರೈ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.